ಗಟ್ಟು ಬಟ್ಟು ಸಹ ನನ್ನನ್ನ ತಡೆಯೋ ಹಾಗಿಲ್ಲ. ಈಗ ಗಟ್ಟುಗೆ ತಿಳಿಯುತ್ತೆ ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಬೇಗ ಬೇಗ ಮಾಡಿ. ನನ್ನ ಬಳಿಗೆ ಯಾಕೆ ಬರ್ತೀರಿ? ಅಂದ್ರೆ ಮೊದಲನೇ ಹೆಸರು ಯಾರ್ದು ಬಾಸ್? ಅನಗತ್ಯ ಮಾತು ಬಂದ್ ಮಾಡು. ಸಿಂಹ ಮಾತನಾಡುವಾಗ ಮಧ್ಯೆ ನರಿ ಬಾಯ ಹಾಕಬಾರದು. ಬೇಗ ಬೇಗ ಆ ತಿಜೋರಿಯನ್ನ ಓಡೀರಿ. ಈಗ ಮಾಡ್ತೀರಿ ಬಾಸ್. ಇಷ್ಟು ದೊಡ್ಡ ಬ್ಯಾಂಕಿನಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಎಸಿಗಳಿದ್ರೂ ಸಹ ನನಗೆ ಸೆಖೆಯ ಅನುಭವ ಯಾಕಾಗ್ತಿದೆ? ಬಾಸ್ ಕೆಳಗೆ ನೋಡಿ ಬಾಸ್, ಸೆಕೆಯ ಅನುಭವ ಅಲ್ಲಿಂದಲೇ ಆಗ್ತಿದೆ ಬಾಸ್. ಇದೇನು ಮಾಡಿದ್ರಿ? ಕಾಪಾಡಿ ಯಾರಾದ್ರೂ ಬೆಂಕಿ ಆರಿಸಿ. ಅರೆ ಮಹಾ ಮುಟ್ಟಾಳ್ರಿ, ನೀವು ಬಾಯಲ್ಲಿ ಗಾಳಿ ಹಾಕಿದ್ರೆ ಬೆಂಕಿ ಆರ್ತದ? ಗಾಳಿನ ಜೋರಾಗಿ ಹಾಕಿ, ಇನ್ನು ಜೋರಾಗಿ ಹಾಕಬೇಕು. ಬೇಗ ಮಾಡಿ. ಅರೆ ಯಾರಾದ್ರೂ ಕಾಪಾಡಿ, ಪಾರ್ ಮಾಡಿ. ಕಾಪಾಡಿ, ಯಾರಾದ್ರೂ ನನ್ನನ್ನ ಕಾಪಾಡಿ. ಆಗಲಿ, ಎಲ್ರೂ ಹೊಡೆದು ಬೆಂಕಿ ಆರಿಸಿ. ಆರೋಯ್ತು ಬಾಸ್. ನಡೀರಿ ಬಾಸ್. ಬಟ್ಟು ಗಾಡಿ ನಿಲ್ಸಿ. ಸರಿ. ಬಟ್ಟು ನನಗನ್ಸತ್ತೆ ನಿಮ್ಮ ಮತ್ತು ನಮ್ಮ ಸಂಬಂಧ ಜೀವನ ಪರ್ಯಂತ ಇದೆ ಅಂತ. ಮತ್ತೆ ಜೀವನ ನಡೆಸೋದಕ್ಕೆ ಖಡಕ್ ನೋಟ್ ಬೇಕಾಗತ್ತೆ. ನನ್ನ ಬಳಿ ಬಹಳ ನೋಟುಗಳಿವೆ. ನನ್ ಜೊತೆ ಕೈ ಜೋಡಿಸಿ ಮತ್ತೆ ಅರ್ಧ ಹಂಚ್ಕೊಳ್ಳೋಣ. ಶೇರ್ ಸಿಂಗ್, ನಾವು ಕೆಟ್ಟ ಕೆಲಸ ಮತ್ತು ಕೆಟ್ಟ ಜನರ ಜೊತೆ ಯಾವತ್ತೂ ಇರೋಲ್ಲ. ನಿನ್ನ ಇಚ್ಛೆ ಹೇಗಿದೆಯೋ ಹಾಗಾಗಲಿ. ಗೆಳೆಯರೇ, ಮಲಗಿಸಿ ಇವರನ್ನ. ಬನ್ನಿ. ಬಾಯ ಮಲಗಿಸೋದು ಅಂತಂದ್ರೆ ಜೋಗುಳ ಹಾಡಿ ಅಲ್ಲ, ಡಾಟ್ ಗನ್ನಿನಿಂದ ನಿದ್ರಿಸೋ ಹಾಗೆ ಮಾಡಿ. ಸೈಡ್ಗೆ ಹೋಗಿ, ನೀವಿಬ್ರು ಸೈಡ್ಗೆ ಹೋಗಿ. ನಿಮ್ಮಿಂದ ಒಂದು ಡಾಟ್ ಕೂಡ ಸರಿಯಾಗಿ ಹಾಕೋದಕ್ಕಾಗಲಿಲ್ಲ. ಹೋಗಿ ಹಿಡಿದು ತೊಳೀರಿ ಗಟ್ಟು ಬಟ್ಟುವನ್ನ. ಈಗ ನನ್ನ ಸರ್ದಿ ಅಣ್ಣ. ಅರೆ ದಾಯ ಅವರೇ, ನಿಮಗೇನಾಯ್ತು ಇವಾಗ? ಡ್ಯಾನ್ಸ್ ಅಂತೂ ಬಹಳ ಚೆನ್ನಾಗಿ ಮಾಡ್ತೀರಿ. ಅರೆ ನಿಲ್ಲಿ. ಅರೆ ಡ್ಯಾನ್ಸ್ನ ಬಹುಮಾನ ಆದ್ರೂ ತಗೊಂಡು ಹೋಗಿ. ಇದು ತಗೊಳ್ಳಿ. ಜಕಾಸ್, ಆಂಬುಲೆನ್ಸ್ ಕೂಡ ಬಂತು. ಬರ್ಲಿ, ಎಲ್ಲ ರೋಗಿಗಳು ಇಲ್ಲೇ ಇದ್ದಾರೆ.
ಆಂಬ್ಯುಲೆನ್ಸ್ ಬೇಗ ಇಲ್ಲಿಗೆ ಬಾ ಬೇಗ. ಇಲ್ಲಿ ಕೆಲವರಿಗೆ ಆಸ್ಪತ್ರೆಯಲ್ಲಿ ದಾಖಲಾಗಬೇಕಂತ ತುಂಬಾ ಆಸೆ ಇದೆ, ತುಂಬಾ. ಬಟ್ಟು ಬಾಗಿಲು ತೆಗಿತಾನೆ. ಸರಿ ಸರಿ, ಒಬ್ಬೊಬ್ರೆ ಬರ್ಲಿ, ಒಬ್ಬೊಬ್ರೆ. ಇಬ್ರಿದ್ರು ಪರವಾಗಿಲ್ಲ, ಟೆನ್ಷನ್ ಬೇಡ, ತುಂಬಿಸ್ತಾ ಹೋಗಿ. ಹಾ, ಹೀಗೆ ಚೆನ್ನಾಗಿ ತುಂಬಿಸಿ, ನಾಚಿಕೆ ಪಡಬೇಡಿ. ಹಾ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಶೇರ್ ಸಿಂಗ್ ಅವರೇ, ನೀವೆಲ್ಲಿ ಹೋಗ್ತಿದ್ದೀರಿ? ಸ್ವಲ್ಪ ನಿಲ್ಲಿ. ತಪ್ಪಾಯ್ತು ಸಾರಿ ಬಿಟ್ಟು ಬಿಡು ನನ್ನ ಪಾಪಾ. ಇವ್ರನ್ನ ಕರ್ಕೊಂಡೋಗಿ ಅಣ್ಣ. ಬಾಯ್ ಬಾಯ್ ಶೇರ್ ಸಿಂಗ್. ಈಗ ಆಸ್ಪತ್ರೆಗೆ ಹೋಗಿ ಡಾಟ್ ಡಾಟ್ ಆಡಿ. ಬಾಯ್ ಬಾಯ್. ಬಿಡೋದಿಲ್ಲ. ಸರಿ ಸರಿ, ಇದನ್ನೆಲ್ಲ ಬ್ಯಾಂಕ್ ನಲ್ಲಿ ಇಡೋಣ, ಬ್ಯಾಂಕ್ ನಲ್ಲಿ. ಒಟ್ಟು ನಮ್ಮನ್ನ ಆಂಬ್ಯುಲೆನ್ಸ್ಗೆ ಹಾಕಿ ಕಳಿಸಿದ್ನಲ್ಲ, ಹಾಗಾಗಿ ಆಂಬ್ಯುಲೆನ್ಸ್ನ ಪ್ರತೀಕಾರ ಆಂಬ್ಯುಲೆನ್ಸ್ ಮ್ಯಾನ್ ಮೂಲಕ ಮಾಡ್ತೀನಿ. ಬಂದ ಈಗ ಎಲ್ಲರನ್ನ ಕಳಿಸಿಬಿಡು. ಆಂಬ್ಯುಲೆನ್ಸಿನಲ್ಲಿ ಹಾಕಿ ಮುಗಿಸಿ ಬಿಡ್ತೇನೆ ಎಲ್ಲರನ್ನ. ಗೆಳೆಯರೇ, ಇವನು ಆಂಬ್ಯುಲೆನ್ಸ್ ಮ್ಯಾನ್. ಇವನು ಎಷ್ಟು ಶಕ್ತಿಶಾಲಿ ಅಂದರೆ ಯಾರನ್ನು ಬೇಕಾದರೂ ಆಂಬ್ಯುಲೆನ್ಸ್ಗೆ ಹಾಕಿ ಹಾಸ್ಪಿಟಲ್ಗೆ ಕಳಿಸ್ತಾನೆ. ಇನ್ನು ಗಟ್ಟುಬಟ್ಟುವಿನ ಪರಿವೇ ಇಲ್ಲ. ಇಷ್ಟು ತಳ್ಳಗಿನ ಈ ಮನುಷ್ಯ, ಇವನು ಗಟ್ಟುಬಟ್ಟುವನ್ನ ಯಾಕೆ ನಿಮ್ಮನ್ನು ಸಹ ಆಂಬ್ಯುಲೆನ್ಸ್ಗೆ ಹಾಕೋದಿಕ್ಕೆ ಸಾಧ್ಯ ಇಲ್ಲ. ನಿನಗೆ ನನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಲ್ವಾ? ಈಗ ತೋರಿಸ್ತೀನಿ. ನನಗೆ ಯಾಕೆ ಹೊಡಿತೀರಿ? ನನಗೆ ಹೊಡಿಬೇಡಿ. ಇವತ್ತು ಎಲ್ಲರೂ ಯಾಕೆ ಹೋಗ್ತಾ ಇದ್ದಾರೆ ನನ್ನನ್ನ? ಬಾಬಾ, ನಡಿ ಮತ್ತೆ ಹೋಗು ಆಂಬ್ಯುಲೆನ್ಸ್ ಒಳಗೆ. ಲೆಫ್ಟ್ ರೈಟ್ ಸಲಾಮಿದೆ. ಲೆಫ್ಟ್. ಓಕೆ, ಈಗ ಯಾರ್ಯಾರು ಎಲ್ಲೆಲ್ಲಿ ಡ್ಯೂಟಿ ಮಾಡಬೇಕು ಅಂತ ಕೇಳಿ. ಅಯ್ಯಯ್ಯ, ಗಟ್ಟು ಬಟ್ಟನ 6 ಅಂತ ಹೇಳುತ್ತೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನು ಆಗೋದ್ರಲ್ಲಿದೆ. ಅಯ್ಯಲ್ಲ. ಹಾ, ಓ, ಅರೆ ಇದೇನಪ್ಪ? ಅರೆ ನೀನ್ ಯಾರು? ನಾವಂತೂ ಆಂಬ್ಯುಲೆನ್ಸ್ ಕರೆಸ್ಲಿಲ್ಲ. ನಾನು ಆಂಬ್ಯುಲೆನ್ಸ್ ಮ್ಯಾನ್. ನಾನು ಮುಲಾಮು ಹಚ್ಚಲ್ಲ, ಪಟ್ಟಿ ಹಚ್ಚಲ್ಲ. ಆಂಬ್ಯುಲೆನ್ಸ್ಗೆ ಹಾಕಿ ಎಲ್ಲರನ್ನು ಮುಗಿಸ್ಬಿಡ್ತೀನಿ. ಗಟ್ಟುಬಟ್ಟು, ನೀವಿಬ್ರು ಮತ್ತು ಶೇರ್ ಸಿಂಗ್ ಜೊತೆ ಸೇರಿ ಕಳ್ಳತನ ಮಾಡಿಸ್ತೀರಿ. ಎಲ್ಲೆಲ್ಲಿ ನಿಮ್ಮ ಗಾರ್ಡ್ಸ್ ಇರ್ತಾರೋ ಅಲ್ಲಲ್ಲಿ ಕಳ್ಳತನ ಆಗತ್ತೆ. ಶೇರ್ ಸಿಂಗ್ ಮತ್ತು ನೀವಿಬ್ರು ಕಳ್ಳತನದ ಸಾಮಾನುಗಳನ್ನು ಪರಸ್ಪರ ಹಂಚಿಕೊಳ್ತೀರಿ. ನಿಮ್ಮಿಂದಾಗಿ ಪಾಪ ಗಾರ್ಡ್ಗಳಿಗೆ ಹೊಡೆತ ಬೀಳುತ್ತೆ. ಸರಿಯಾಗಿ ಹೇಳ್ತಿದ್ದೀನಲ್ಲ, ಇವರಿಂದಾಗಿ ಹೊಡೆತ ತಿಂತೀರಲ್ಲ. ಇಲ್ಲ ಸಾಹೇಬ್ರೆ, ಖಂಡಿತ ಇಲ್ಲ. ನಮ್ಮ ಸಾಹೇಬ್ರ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಹೇಳೋದು ನಿಜ, ಆದ್ರೆ ಇವನು ಎಲ್ರೆದುರಿಗೆ ಬಾಸ್ ಮೇಲೆ ಆಪಾದನೆ ಹಾಕ್ತಿದ್ದಾನೆ. ಹೇಳಿ, ನಿಮಗೆ ನಮ್ಮನ್ನು ಕಳ್ಳ ಅನ್ನುವಷ್ಟು ಧೈರ್ಯನಾ? ಈಗ ಹೇಳ್ತೀನಿ ಕಳ್ಳ ಯಾರು ಅಂತ. ಈಗ ನಡಿ ಆಂಬ್ಯುಲೆನ್ಸಿನಲ್ಲಿ. ಇದೇನಿದು? ಗಟ್ಟು, ನನ್ ಗೆಳೆಯ, ಏನಾಗ್ತಿದೆ? ಚಿಂತೆ ಮಾಡ್ಬೇಡ, ಖಂಡಿತ ಚಿಂತೆ ಮಾಡ್ಬೇಡ. ಅರೆ, ಅವನನ್ನು ಏನು ಕೇಳ್ತಿದ್ದಿ? ನಾನು ಹೇಳ್ತೇನೆ. ತಿಳಿತಾ? ಹೋಗು.
ನಿಮ್ಮ ಬಾಸ್ಗಳು ಹೋದರು ಹಾಸ್ಪಿಟಲ್ಗೆ, ಮತ್ತೆ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ. ನಿಮಗೆಲ್ಲ ಇನ್ನೂ ನೌಕರಿ ಮಾಡಬೇಕು ಅಂತಿದ್ರೆ ನನಗಾಗಿ ಕೆಲಸ ಮಾಡಿ. ನಾನು ನಿಮಗೆಲ್ಲ 4 ಪಟ್ಟು ಹೆಚ್ಚು ಸ್ಯಾಲ್ರಿ ಕೊಡ್ತೀನಿ. ನಿಮಗೆ ಒಪ್ಪಿಗೆ ಅಂತ ಆದ್ರೆ ಕೈ ಮೇಲೆ ಮಾಡಿ. ಈಗೇನಾಗುತ್ತೆ ಸಾಹೇಬ್ರೆ? ಏನಾಯ್ತು? ನಿನಗೆ ನೌಕರಿ ಮಾಡೋದು ಬೇಕಾಗಿಲ್ವಾ? ನೌಕರಿ ಅಂತೂ ಮಾಡಬೇಕು, ಆದ್ರೆ ನೋಡ್ತಾ ಇರಿ, ಗಟ್ಟು ಬಟ್ಟು ಸಾಹೇಬ್ರು ವಾಪಸ್ ಬರ್ತಾರೆ. ಅವ್ರು ಕೆಟ್ಟ ಕೆಲಸ ಮಾಡೋದಿಲ್ಲ ಸಾಹೇಬ್ರೆ. ಇವತ್ತಿನ ಈ ಮನೆ ನನ್ನ ವಶದಲ್ಲಿದೆ. ಕಟ್ಟುಬಟ್ಟು ನೀವಿಬ್ರು ನನ್ನ ಪ್ಲಾನ್ ಹಾಳು ಮಾಡಿದ್ರಿ. ನಾನು ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ದು ಯಾಕೆ ಅಂದ್ರೆ ನಾವಿಬ್ರು ಜೊತೆ ಸೇರಿ ಕಳ್ಳತನ ಮಾಡೋದಕ್ಕೆ. ಎಲ್ಲೆಲ್ಲಿ ನಿಮ್ಮ ಏಜೆನ್ಸಿಯ ಗಾರ್ಡ್ಸ್ ಇರ್ತಾರೋ ಅಲ್ಲಿ ಸುಲಭವಾಗಿ ಕಳ್ಳತನ ಮಾಡಬಹುದು, ಮತ್ತೆ ಯಾರಿಗೂ ಸಂದೇಹ ಬರಲ್ಲ. ಆದ್ರೆ ನೀವೆಲ್ಲ ಬಹಳ ದೊಡ್ಡ ದೊಡ್ಡ ಕೆಲಸ ಮಾಡ್ತೀರಿ. ಆದ್ರೆ ಇಬ್ರು ಇವನಿಂದ ಪೆಟ್ಟು ತಿಂದ್ರಿ, ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದೀರಿ. ನೀವಿಬ್ರು ಯಾವ ಕೆಲಸಕ್ಕೂ ಬಾರದವರು, ಯಾವ ಪ್ರಯೋಜನಕ್ಕೂ ಬಾರದವರು. ನಾನು ಏನನ್ನೂ ಕೇಳಲ್ಲ. ಸಿಂಹ ಏಕಾಂಗಿಯಾಗಿ ಬೇಟೆಯಾಡುತ್ತೆ. ಹಾಗಾಗಿ ಇವತ್ತಿನಿಂದ ನಿಮ್ಮ ನನ್ನ ಪಾರ್ಟ್ನರ್ಶಿಪ್ ಎಲ್ಲವೋ ಮುಗಿದು ಹೋಯಿತು. ಫಿನಿಶ್. ಇದು ನಮ್ಮ ನಗರದ ಎಲ್ಲಕ್ಕಿಂತ ದೊಡ್ಡ ಸೆಕ್ಯೂರಿಟಿ ಏಜೆನ್ಸಿಯ ನಿಜಾಂಶ. ಗಟ್ಟು ಬಟ್ಟು ಸುರಕ್ಷತೆಯ ಹೆಸರಿನಲ್ಲಿ ಕಳ್ಳತನ ಮಾಡಿಸಿದ್ದಾರೆ. ರಕ್ಷಕರ ಹೆಸರಿನಲ್ಲಿ ಭಕ್ಷಕರು ಇವರು. ನೋಡೋಣ ಪೊಲೀಸರು ಏನು ಮಾಡುತ್ತಾರೆಂದು. ಬಟ್ಟು ನಮ್ಮನ್ನ ಶೇರ್ ಸಿಂಗ್ ಬಹಳ ಕೆಟ್ಟದಾಗಿ ಸಿಕ್ಕಿಸಿ ಹಾಕಿಬಿಟ್ಟ. ಈ ಮನ್ಮಾನಿ ಸರ್ ಬಂದು ನಮ್ಮನ್ನ ಅರೆಸ್ಟ್ ಮಾಡೋ ಮೊದಲು ನಾವು ಆಂಬ್ಯುಲೆನ್ಸ್ ಮ್ಯಾನ್ ನ ಗುಟ್ಟನ್ನು ರಟ್ಟಾಗಿಸಬೇಕು. ಡಿಂಕ ಚಿಕ್ಕ ಡಿಂಕ ಚಿಕ್ಕ ಚಕ ಚಕ ಡಿಂಕ ಚಿಕ್ಕ ಮಜಾ ಬಂತು ಕಣೋ. ಸಾಹೇಬ್ರೆ, ನೀವ್ಯಾಕೆ ಡಾನ್ಸ್ ಮಾಡ್ತಾ ಇದ್ದೀರಿ? ಗಟ್ಟು ಬಟ್ಟು ಮೇಲೆ ದೊಡ್ಡ ಅಪವಾದ ಬಂದಿದೆ ಅಂತಾನಾ ಸಾಹೇಬ್ರೆ? ನಾನಂತೂ ಇಂಥ ದಿವಸಕ್ಕಾಗಿ ವರ್ಷಗಳಿಂದ ಕಾಯ್ತಾ ಇದ್ದೆ. ಈಗ ನಾನು ಗಟ್ಟು ಬಟ್ಟುನ ಎಳ್ಕೊಂಡು ಬಂದು ಜೈಲಲ್ಲಿ ಹಾಕ್ತೇನೆ. ಜೈಲಲ್ಲಿ ಹಿಟ್ಟು ರುಬ್ಬಿಸ್ತೇನೆ, ಕಲ್ಲು ಒಡಿಸ್ತೇನೆ. ಅದನ್ನ ಯೋಚಿಸಿದ್ರೆ ನನ್ ಮನಸ್ಸು ಕುಣಿಬೇಕು ಅಂತ ಅನಿಸ್ತಾ ಇದೆ. ಆ ಡಿಂಕ ಚಿಕ್ಕ 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 ಡಿಂಕ ಚಿಕ್ಕ. ಬಟ್ಟು ಟಿಂಗ್ ಟಂಗ್ ಶಾಪಿಂಗ್ಗೆ ಹೋಗ್ತಿದ್ದಾನೆ. ಎಚ್ಚರವಾಗಿ ಹೋಗು. ಅರೆ ನೀನ್ ಚಿಂತೆ ಮಾಡ್ಬೇಡ ಸಾಬ್ಜಿ. ಎಂತ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ನನ್ ಮೇಲೆ ಡೌಟ್ ಬರಲ್ಲ ಸಾಬ್ಜಿ. ಓಹೋ, ನನಗೆ ಭಯ ಇರೋದೇ ನಿಮ್ಮ ಆಕ್ಟಿಂಗ್ ನಲ್ಲಿ, ಆದ್ರೆ ಬೇರೆ ದಾರಿನೇ ಇಲ್ಲ. ಸರಿ ಹೋಗಿ, ಆಲ್ ದಿ ಬೆಸ್ಟ್. ಹಲೋ ರಾಮ್ ಸಿಂಗ್, ಹಲೋ ಶ್ಯಾಮ್ ಸಿಂಗ್. ಅರೇ ಶೇರ್ ಸಿಂಗ್, ನಮ್ಮ ಪ್ಲಾನ್ ಸಫಲವಾಗಿದೆ. ಇಡೀ ನಗರವೇ ಗಟ್ಟುಬಟ್ಟುನ ಕಳ್ಳರು ಅಂತ ತಿಳ್ಕೊಂಡಿದೆ. ಈಗ ನಾನು ಮತ್ತು ನೀನು ಇಬ್ಬರು ಸೇರಿ ಆರಾಮಾಗಿ ಕಳ್ಳತನ ಮಾಡಬಹುದು. ಯಾರು ಹಿಡಿಯುವುದೂ ಇಲ್ಲ, ಯಾರು ತಡೆಯುವುದೂ ಇಲ್ಲ. ಇವತ್ತು ರಾತ್ರಿ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಕಳ್ಳತನದ ನಮ್ಮ ಪ್ಲಾನ್ ಪಕ್ಕಾ. ಅಯ್ಯಯ್ಯ, ಓಹೋ, ಈ ಪ್ಲಾನ್ ಇಬ್ರದ್ದು. ಇದ್ಯಾರು ಹೇಳಿದೋ? ಟಿಂಗ್ ಟಾಂಗ್, ನೀನು ಕದ್ದು ಮುಚ್ಚಿನಲ್ಲಿ ಮಾತು ಕೇಳ್ತಿದ್ದೀಯಾ? ಅರೆ ಹಿಡ್ಕೊಳ್ಳಿ ಅವನ್ನ. ಅರೆ ಹಾಗಲ್ಲ. ನೀವು ಎಲ್ಲಿದ್ದೀರಿ? ಅಲ್ಲಿ ನಾನಿದ್ದೀನಿ. ಅರೆ ಏನ್ ಮಾಡ್ತಿದ್ದೀರಿ? ನನ್ನ ಹಿಡಿಯೋಕೆ ಸಾಧ್ಯ ಇಲ್ಲ. ಓಡಿ ತುಂಬಾ ಸುಸ್ತಾಯ್ತು. ಅರೆ ಟಿಂಗ್ ಟಾಂಗ್ ಇಲ್ಲಿ ನಿಂತ್ಕೊಂಡಿದ್ದಾರೆ, ನೀವು ಏನು ಮುಟ್ಟಾಟ ಆಡ್ತಿದ್ದೀರಾ? ಓಯ್, ನಮ್ಮಿಂದ ತಪ್ಪಾಯ್ತು. ನಮ್ಮನ್ ಬಿಟ್ಬಿಡಿ, ನಾವೇನು ಮಾಡಿಲ್ಲ. ಇಲ್ಲಿಂದ ಬಂದೆ, ಹಿಂಗೆ ಕುಂತೆ ಹೊರಟು ಬಿಟ್ಟೆ.
ಮಾಡ್ತಾ ಇದ್ರಿ ಸಾಹೇಬ್ರೆ? ನಾನೇನ್ ಮಾಡ್ದೆ ಸಾಹೇಬ್ರೆ? ಯಾರಾದ್ರೂ ಸಹಾಯ ಮಾಡಿ, ಯಾರಾದ್ರೂ ಸಹಾಯ ಮಾಡು. ಹೆಲ್ಪ್ ಸಾಹೇಬ್ರೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೋಡೆ ನನ್ನ ಚಮತ್ಕಾರ ನೋಡಿ. ಪ್ರೊಫೆಸರ್ ನಿಮ್ಮ ಡ್ರೋನ್ ಲೈವ್ ಟೆಲಿಕಾಸ್ಟ್ ಮಾಡುತ್ತಾ? ಅರೆ ವಾ 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 ವಾ. ಆ, ಅದ್ಭುತವಾಗಿದೆ ಇದು. ಕಾಣಿಸ್ತದೆ ಕಾಣಿಸ್ತದೆ ಎಲ್ಲ ಕಾಣಿಸ್ತದೆ. ಅದ್ಭುತವಾಗಿದೆ ಇದು. ಇದಕ್ಕೆ ಹೇಳೋದು ಜೀವನ ಜೀವನ. ಇವೆಲ್ಲ ನಮ್ಮದು, ಎಲ್ಲ ಮಾಲು ನಮ್ಮದು. ನಾನು ಇಡೀ ವಿಶ್ರಾಮಪುರವನ್ನ ಕೊಳ್ಳೆ ಹೊಡಿತೀನಿ. ಕಳ್ಳತನದ ನಂತರ ಗಾರ್ಡ್ಸ್ ಕಟ್ಟು ಬಟ್ಟು ಮೇಲೆ ಆಪಾದನೆ ಮಾಡ್ತಾರೆ, ಜೈಲಿಗೆ ಅವರು ಹೋಗ್ತಾರೆ, ಮಜಾ ನಾವು ಮಾಡ್ತೀವಿ. ಥ್ಯಾಂಕ್ ಯು ಆಂಬುಲೆನ್ಸ್ ಮ್ಯಾನ್, ನಮ್ಮ ಪ್ಲಾನಿಂಗ್ ಏಕದಂ ಪರ್ಫೆಕ್ಟ್ ಆಗಿದೆ. ಅರೆ, ಇದು ಶೇರ್ ಸಿಂಗ್ ಆಟ. ನಮ್ಮ ಗಟ್ಟುಬಟ್ಟು ಒಳ್ಳೆಯವರು. ಸಾಹೇಬ್ರೆ, ಶೇರ್ ಸಿಂಗ್ ಮತ್ತವನ ಗೆಳೆಯರು ನ್ಯಾಷನಲ್ ಮ್ಯೂಸಿಯಂನಲ್ಲಿ. ಭವಿಷ್ಯ ನನ್ನ ಹಣೆ ಬರದಲ್ಲಿ ಗಟ್ಟು ಬಟ್ಟನ ಜೈಲಿಗೆ ಹಾಕೋದು ಬರ್ದೇ ಇಲ್ಲ ಕಣೋ. ತುಂಬಾ ಕಷ್ಟದಿಂದ ಒಂದು ಅವಕಾಶ ಸಿಕ್ಕಿತ್ತು, ಅದು ಅವಕಾಶ ಸಿಕ್ಕಿತ್ತು, ಆದ್ರೆ ಕೈಗೆ ಸಿಗಲಿಲ್ಲ ಕಣೋ. ನಿಂತ್ಕೊಳ್ಳ ಅಣ್ಣ. ಬಾಸ್ ಬೇಗನೆ ಬನ್ನಿ, ಬೇಗನೆ ಬನ್ನಿ. ಇಲ್ಲಿ ನೋಡಿ ಬಾಸ್, ನೀವತ್ತು ಟಿವಿಯಲ್ಲಿ ಆವರ್ಸ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲಾ ಕಡೆ ನಿಮ್ದೇ ಚರ್ಚೆ ಬಾಸ್. ಎಂತ ಮಾತು ಬಾಸ್. ಇದು ಲೈವ್ ಟೆಲಿಕಾಸ್ಟ್ ಅಂದರೆ ಅವರ ಕ್ಯಾಮರಾ ಇಲ್ಲೇ ಎಲ್ಲೋ ಇರಬೇಕು. ಅಲ್ಲೋಡಿ ಅಲ್ಲೋಡಿ, ಡ್ರೋನ್ ಕ್ಯಾಮರಾ. ಗಟ್ಟು ಬಟ್ಟು ಮತ್ತೆ ನನ್ನ ಪ್ಲಾನ್ಗೆ ತಣ್ಣೀರೆರಚಿದ್ರು. ಹುಡುಕಿಯವರನ್ನ ಗಟ್ಟು ಬಟ್ಟುವಿನ ಗೆಳೆತನ, ಶತ್ರುಗಳ ಪತನ. ಯಾ ಹೊಡಿಬೇಡಿ ಅವರನ್ನ. ಯಾ ಯಾ. ಹಾ, ಮಜಾ ಬಂತು. ನಿಲ್ಲಿ. ಫೈಟ್ ಮಾಡಿ. ನನ್ ಮರದ ಕುದುರೆ ಮೇಲೆ ಕುಳಿತ. ಮಲ್ಕೊಂಡೆ ಹೊಡಿತೀನಿ. ಅರೆ ನಿಧಾನವಾಗಿ ಎಲ್ಲಿ ಬೀಳ್ತಾ ಇದ್ದೀರಿ ನೀವು? ಒಂದು ಪ್ರತಿಶೋಧ ತೋರ್ಸೋದಲ್ಲ ಅಂದ್ರೆ ನನ್ನನ್ನು ಎತ್ತಿಕೋ. ಅರೆ ಇಲ್ಲ, ಅರೆ ಇಲ್ಲ ಇಲ್ಲ ಇಲ್ಲ. ನೂಕು. ಅರೆ ಏನ್ ಮಾಡ್ತಿದ್ದೀರಿ? ಅರೆ ಬಟ್ಟೆ ಇಲ್ಲಿದ್ದಾನೆ, ಇಲ್ಲಿ. ಅರೆ ನೂಕು ನೂಕು. ಅರೆ ಇದು ಕೋಟಿಗಟ್ಟಲೆ ಸಾಮಾನು, ಕೋಟಿಗಟ್ಟಲೆ. ಅದನ್ನು ಹೊಡೆದ್ರೆ ಏನನ್ನು ಕದೀತೀರಿ? ಹಾ, ನಾನ್ ನಿಮ್ಮನ್ನ ಇಲ್ಲಿಗೆ ಫೈಟ್ ಮಾಡೋದಕ್ಕಾಗಿ ಕರ್ಕೊಂಡು ಬಂದಿದ್ದು. ಮ್ಯೂಸಿಯಂನ ಕೇರ್ ಟೇಕರ್ ಆಗಿ ಎಲ್ಲ ಫೈಟ್ ಮಾಡಿ. ಫೈಟ್ ಫೈಟ್. ಚೆನ್ನಾಗಿದ್ಯಾ? ಖಂಡಿತ ಇಲ್ಲ. ಈಗ ಹೇಳು. ಹಾ ಹಾ, ಅರೆ ಕರಾಟೆ ನನಗೂ ಕೂಡ ಗೊತ್ತು, ನೋಡ್ತಾ ಇರುವ.
ಅರೆ ಸಾರಿ ಬೇಡ. ಕಾಮೋಶ್, ನಾನು ಇನ್ಸ್ಪೆಕ್ಟರ್ ಮನಮಾನಿ ಶ್ವಾಸದಲ್ಲೇ ಚಾಯ್ ಕುಡಿತೇನೆ. ಯಾರು ತಮ್ಮ ಜಾಗದಿಂದ ಅಲುಗಾಡಬೇಡಿ. ಸರಿ, ಈಗ ಇಡೀ ನಗರಕ್ಕೆ ತಿಳಿಸಿ ವಾಸ್ತವಿಕತೆ ಏನು ಅಂತ. ನನಗೆ ಈ ವಿಷಯ ಮೊದ್ಲಿಂದನೇ ಗೊತ್ತಿತ್ತು. ಹ್ಯಾಂಡ್ಸ್ ಅಪ್, ಚಮ್ಮತ್ ಸಿಂಗ್ ಚಾಯ್ ಕುಡ್ಸೋ. ಕಾಮೋಶ್, ತಗೊಳ್ಳಿ ಸಾಹೇಬ್ರೆ. ಚಮ್ಮತ್ ಸಿಂಗ್ ಅವನಿಗಲ್ಲ, ನನಗೆ ಚಾಯ್ ಕುಡ್ಸೋ.